ನಮ್ಮ ಮಧ್ಯೆ ಪ್ರೀತಿ ವ್ಯಕ್ತಪಡಿಸೋ ಅನಿವಾರ್ಯತೆ ಇಲ್ಲದೆ ಇರೋಷ್ಟು ನಾವು ಬೆರೆಸೋಗಿದ್ದೀವಿ. ಹಿಂತಿರುಗಿ ನೋಡಿದಾಗ ಆ ನಂಬಿಕೆ ಸ್ವಾತಂತ್ರ್ಯ ನಮ್ಮನ್ನು ಬಂಧಿಸ್ತು ಅನ್ಸುತ್ತೆ. ಹೌದು, ನಾನು ಆಡೋ ಮಾತು, ನನ್ನ ಪ್ರತಿಯೊಂದು ಹೆಜ್ಜೆಲೂ ಸೂರ್ಯ ನನ್ನ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಾವು ಸದಾ ಒಂದೇ. ಅಟ್ ದ ಸೇಮ್ ಟೈಮ್ ವ್ಯಕ್ತಿಯಾಗಿ ನಮ್ಮದೇ ಸ್ವಂತಿಕೆನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಉಪವಾಸ ಈ ಕಣ್ಣಿಗೆ. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಭಾರತಿ, ಸೂರ್ಯ, ನಿಮ್ಮಿಬ್ಬರು ನೋಡ್ತಾ ಇದ್ರೆ ನಿಮ್ಮ ಮಾತು, ನಿಮ್ಮ ಡ್ಯಾನ್ಸು, ನಿಮ್ಮ ಹೊಂದಾಣಿಕೆ ಎಕ್ಸ್ಟ್ರಾರ್ಡಿನರಿ, ಸೂಪರ್. ಚಂದ್ರು, ನನ್ಗಂತೂ ಇವರಿಬ್ಬರನ್ನ ನೋಡ್ತಾ ಇದ್ರೆ ನಮ್ಮ ಪ್ರತಿಬಿಂಬ ನೋಡ್ಕೊಂಡಂಗಾಯ್ತು. ಶೋರ್ ಏನ್ ಗೊತ್ತಾ, ನಿಮ್ಮಿಬ್ಬರಲ್ಲಿ ನಾವು ನಮ್ಮಿಬ್ಬರನ್ನ ನೋಡ್ಕೊಳ್ತಾ ಇದ್ವಿ. ನಾವಿಬ್ರು ಭೇಟಿ ಮಾಡಿದ್ವಿ, 3 ವರ್ಷ ಚೆನ್ನಾಗಿ ಓಡಾಡಿದ್ವಿ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ಅನ್ಕೊಂಡು ಮದ್ವೆನೂ ಮಾಡ್ಕೊಂಡ್ಬಿಡ್ವಿ. 25 ವರ್ಷ ಮದ್ವೆ ಜರ್ನಿನ ನಡೀತಾ ಇದೆ. ಎಷ್ಟೋ ಸಲ ಇಬ್ರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಿತ್ತಾಡ್ತಾ ಇರ್ತೀವಿ. ಒಂದೊಂದ್ಸಲ ಸಾಕಪ್ಪ ಇವ್ರ ಸಹವಾಸ ಅಂತಾನೂ ಅನ್ಸಿದೆ ನನ್ಗೆ. ಆದ್ರೆ ನಾವ್ ಯಾವತ್ತೂ ಬೇರೆ ಆಗಿಲ್ಲ, ಆಗೋದೂ ಇಲ್ಲ. ಹೌದು. ಯಾಕೆ ಗೊತ್ತಾ, ನಮ್ಮಿಬ್ಬರ ಮಧ್ಯೆ ಏನೇ ಸಮಸ್ಯೆ ಬರ್ಲಿ, ಪ್ರಾಬ್ಲಮ್ ಬರ್ಲಿ, ಮನಸ್ತಾಪಗಳು ಬರ್ಲಿ, ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ತಪ್ಪು ಯಾರ್ದು ಅಂತ ಗೊತ್ತಾದ್ಮೇಲೆ ತಪ್ಪಾಯ್ತು ಅಂತ ಕೇಳ್ಕೊಳ್ತೀವಿ, ಕ್ಷಮಿಸ್ತೀವಿ ಅಲ್ವಾ? ನಮ್ಮಿಬ್ರ ಸಂಬಂಧದಲ್ಲಿ ಯಾವತ್ತೂ ಈಗೋ ಅಡ್ಡ ಬಂದಿಲ್ಲ. ನಾನು ಇಲ್ಲಿರೋ ಪ್ರೇಮಿಗಳಿಗೆಲ್ಲ ಹೇಳ್ಬೇಕಾದ್ ಒಂದೇ ಒಂದು ಮಾತು ಏನಂದ್ರೆ, ಒಂದು ಸಂಬಂಧ ಗಟ್ಟಿಯಾಗಿರ್ಬೇಕು ಅಂದ್ರೆ ಸ್ಟಾಪ್ ಎಕ್ಸ್ಪೆಕ್ಟಿಂಗ್, ಸ್ಟಾರ್ಟ್ ಅಕ್ಸೆಪ್ಟಿಂಗ್, ರೆಸ್ಪೆಕ್ಟಿಂಗ್. ಆಗ ಒಂದು ಸಂಬಂಧ ಗಟ್ಟಿಗಿರುತ್ತೆ. ಅದನ್ನ ನಾನು ನಿಮ್ಮಿಬ್ಬರಲ್ಲಿ ನೋಡಿದೆ. ಸೊ ಇವತ್ತಿನ ವಿನರ್ಸ್ ನನ್ ಅದರ್ ದೆನ್ ಆರ್ತಿ ಅಂಡ್ ಸೂರ್ಯ. ಸೂರ್ಯ. But hold on, there is a surprise for all of you. ಏನ್ ಗೊತ್ತಾ, ಇವರು ಮೆಚೂರ್ಡ್ ಪೀಪಲ್, ಮೆಚೂರ್ಡ್ ಡಿಗ್ನಿಟಿ ಎಲ್ಲ ಇದೆ. ಆದ್ರೆ ಇಲ್ಲಿ ಇನ್ನೊಂದು ಜೋಡಿ ಇದ್ದಾರೆ, ಅವರು ತಮ್ಮ ವಯಸ್ಸಿಗೆ ಮೀರಿದಂತ ಮೆಚೂರಿಟಿನ ತೋರಿಸಿದ್ದಾರೆ. ಅವ್ರು ಯಾರು ಅಂದ್ರೆ ಓಕೆ, ಅವ್ರು ಯಾರು ಅಂದ್ರೆ ಓಕೆ, ರಿವೀಲ್ ಮಾಡ್ಬಿಡ್ತೀನಪ್ಪ, ಸಸ್ಪೆನ್ಸು. ಇನ್ನೊಂದು ಅದ್ಭುತವಾದಂತ ಜೋಡಿ ಟೈ ಆಗಿದೆ, ಅವರು ಕೂಡ ವಿನ್ನರ್ಸು. ಅವ್ರು ಬೇರೆ ಯಾರು ಅಲ್ಲ, ಜಾಹ್ನವಿ ಅಂಡ್ ಶ್ರೀನಿಧಿ. ಬಹುಮಾನ ಕೊಡೋಣ. ನನ್ನಲಿ ಮುಚ್ಚಿಡಲ ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ ನನ್ನೂನು ನನ್ನ ಬಳಗ ಇವನು ಗೊತ್ತೇನು. ಈಗ ಕಾರ್ಯಕ್ರಮ ಮುಗಿದಿದೆ, ವಿಜೇತರನ್ನ ಜಡ್ಜಸ್ ಅನೌನ್ಸ್ ಮಾಡಿದ್ದಾರೆ. ಈಗ ಆಂಕರ್ ಪರವಾಗಿ ನಾನೊಬ್ಬ ಮೇಲ್ ಬಂದಿದ್ದೀನಿ ಅಂತ ನಮ್ಮ ಶಾಲಿನಿ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಶಾಲಿನಿ ಅವರು ವೇದಿಕೆ ಮೇಲೆ ಬರಬೇಕು. ನಾನು ಒಂದು ವಿಚಾರ ಹೇಳ್ಬೇಕಪ್ಪ. ಹೇಳಿ. ಸ್ಟೇಜ್ ನ ಬಹಳ ಗಟ್ಟಿಯಾಗಿ ಮಾಡಿದೀರಾ. ನಾನ್ ಬಂದ್ಮೇಲೆ ಸಹಿಸ್ಕೊಂಡಿದೆ ಒಂದು ಗೀತಾ ಸಹಿಸ್ಕೊಂಡಿದೆ. ಈಗ ಜಡ್ಜಸ್ಗೆ ನಿರ್ದೇಶಕಿ ಮತ್ತು ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ಒಂದು ಸಣ್ಣ ಕಾಣಿಕೆ ಕೊಡ್ಬೇಕು ಅಂತ ಕೇಳ್ಕೊತೀವಿ. ಹಾರ್ಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ ರೂಬಾರು ರೂಬಾರು
ಖುಷಿಯಿಂದ ಪಲ್ಟಿ ಹೊಡೆದಿದೆ ನಿನ್ನನ್ನೇ ನೋಡುತ್ತಾ ಸ್ಟೈಲ್ ಆಗಿ ಸೀಟಿ ಹೊಡೆದಿದೆ ಅಯ್ಯಯ್ಯೋ